ಟಾಮಿ ಮತ್ತು ಟಾಮಿಯ ಅಪ್ಪ ವಿಮಾನದ ಮೇಲೆ ಮುಂಬೈಗೆ ಹೊರಟರು ಮತ್ತು ಮುಂಬೈ ಏರ್ಪೋರ್ಟ್ ತಲುಪಿದರು ಮತ್ತು ಅಲ್ಲಿಯೇ ಮಾರ್ಕೆಟಿಗೆ ಹೋಗಿ ಹಣ್ಣುಗಳನ್ನು ಖರೀದಿಸಿದ್ದರು. ನಂತರ ಹೋಟೆಲ್ಗೆ ಹೋಗಿ ಊಟ ಮಾಡಿದರು. ನಂತರ ಟಾಮಿ ತುಂಬ ಜನಸಂದಣಿಯಿರುವ ಜಾಗದಲ್ಲಿ ಕಳೆದು ಹೋದನು. ಟಾಮಿಯ ಅಪ್ಪ ಗಾಬರಿಯಿಂದ ಟಾಮಿಯನ್ನು ಹುಡುಕಾಡತೊಡಗಿದ. ಅವನು ಕಾಣದಿದ್ದಾಗ ಫೋಟೋ ಹಿಡಿದು ಎಲ್ಲ ಕಡೆ ಟಾಮಿಯ ಬಗ್ಗೆ ವಿಚಾರಿಸತೊಡಗಿದ. ಅವನು ಎಲ್ಲೂ ಕಾಣದಿದ್ದಾಗ ಸ್ವತಃ ಟಾಮಿಯ ಅಪ್ಪನೇ ಗೂಢಚಾರಕ್ಕೆ ಇಳಿದ. ಹೀಗೆ ಹುಡುಕುತ್ತಾ ಡಕಾಯಿತರು ಟಾಮಿಯನ್ನು ಬಂಧಿಸಿರುವ ಜಾಗವನ್ನು ಕಂಡುಹಿಡಿದ. ಟಾಮಿಯನ್ನು ಪಂಜರದಲ್ಲಿ ಬಂಧಿಸಿದ್ದರು. ಡಕಾಯಿತರು ಟಾಮಿಯ ಅಪ್ಪನನ್ನು ನೋಡಿ ಅವನಿಗೆ ಹೊಡೆಯಲು ಬಂದರು. ಟಾಮಿಯ ಅಪ್ಪ ಅವರ ಜೊತೆ ಫೈಟ್ ಮಾಡಿ ಟಾಮಿಯನ್ನು ಕಾಪಾಡಿಕೊಂಡ. ನಂತರ ಹೋಟೆಲ್ನ ರೂಮಿಗೆ ಕರೆದುಕೊಂಡು ಹೋದ. ಮತ್ತೆ ಮಾರನೇ ದಿನ ಬೀಚ್ನಲ್ಲಿ ಆಟವಾಡಿದರು. ಸಂಜೆಯವರೆಗೂ ಬೀಚ್ನಲ್ಲಿ ಎಂಜಾಯ್ ಮಾಡತೊಡಗಿದರು. ಹೀಗೆ ರಾತ್ರಿ ಬೀಚ್ನಲ್ಲಿ ಕುಣಿದು ಕುಪ್ಪಳಿಸಿ ನಂತರ ಹೋಟೆಲ್ನಲ್ಲಿ ಊಟ ಮಾಡಿದರು. ನಂತರ ಇಬ್ಬರು ಊರಿಗೆ ಮರಳಿದರು ಮತ್ತು ಟ್ರಿಪ್ನಲ್ಲಿ ತೆಗೆದ ಫೋಟೋ ಆಲ್ಬಮ್ ನೋಡಿ ಖುಷಿಪಟ್ಟರು. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ.